ಧನುರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಗಳು ಹೆಚ್ಚಾಗಿ ಹೇಳದೆ ಕೇಳದೆ ಬರುತ್ತವೆ ಎಂಬುದನ್ನು ಎಂದಾದರೂ ಗಮನಿಸಿದ್ದೀರಾ ಸ್ನೇಹಿತರೆ? ನಿನ್ನೆವರೆಗೂ ಯಾವ ವ್ಯಕ್ತಿಯ ಬಳಿ ಯಾವುದೇ ದಾರಿ ಇರಲಿಲ್ಲವೋ ತಕ್ಷಣವೇ ಅವನ ಮುಂದೆ ಒಂದು ಹೊಸ ಅವಕಾಶ ಬಂದು ಬಿಡುತ್ತದೆ. ಯಾವ ಕೆಲಸ ಮುಗಿದು ಹೋಯಿತು ಎಂದುಕೊಂಡಿದ್ದನೋ ಅದೇ ಕೆಲಸ ಮತ್ತೆ ಪ್ರಾರಂಭವಾಗುತ್ತದೆ ಮತ್ತು ಹಲವು ಬಾರಿ ನಾವು ಯಾವುದರ ಹಿಂದೆ ಓಡುತ್ತೇವೋ ಅದು ನಮಗೆ ಸಿಗುವುದೇ ಇಲ್ಲ. ಜ್ಯೋತಿಷ್ಯ ನಂಬಿಕೆಗಳಲ್ಲಿ ರಾಹು ಕೇತುವನ್ನು ಇಂತಹದ್ದೇ ಸಡನ್ ಬದಲಾವಣೆಗಳು ಮತ್ತು ಜೀವನದ ರಹಸ್ಯಮಯ ತಿರುವುಗಳಿಗೆ ಜೋಡಿಸಲಾಗುತ್ತದೆ. ಆದರೆ ಪ್ರಶ್ನೆ ಏನೆಂದರೆ ಇಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು? ಇಂದಿನ ವಿಡಿಯೋದಲ್ಲಿ ನಾವು 5 ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಇಂತಹ ಸಮಯದಲ್ಲಿ ನೀವು ನೆನಪಿನಲ್ಲಿಡಬೇಕಾದ ವಿಷಯಗಳು: ಭೋಲೆನಾಥನ ಕೃಪೆ, ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ನಿಮ್ಮ ಒಳ್ಳೆಯ ಕರ್ಮಗಳೇ ಇಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಸಂತೋಷಕ್ಕೆ ಮಿತಿ ಇರುವುದಿಲ್ಲ. ಸುಮ್ಮನೆ ನೋಡಿ, ಯಾರಿಗೂ ಹೇಳಬೇಡಿ. ಸೂರ್ಯಗ್ರಹಣದ ದಿನ ಹೊಳೆಯುತ್ತದೆ. ನಿಮ್ಮ ಅದೃಷ್ಟವನ್ನು ರಾಹು ಕೇತು ಶ್ರೀಮಂತಗೊಳಿಸುತ್ತಾರೆ. ಕೇವಲ ನೀವು ಈ 5 ವಿಷಯಗಳನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು. ಅದರ ನಂತರ ಅತ್ಯುತ್ತಮ ಆಶ್ಚರ್ಯಕರ ಸಂಗತಿಯು ನಿಮಗೆ ಸಿಗಬಹುದು ಮತ್ತು ದೇವದೇವತೆಗಳ ಆಶೀರ್ವಾದವು ದೊರೆಯುತ್ತದೆ. ಇದರಿಂದಾಗಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಕೈಗೆ ಸಿಕ್ಕಂತಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಹೊಳೆಯುವಂತೆ ಮಾಡುವ ಕೋಳಿ ಕೈಗೆ ಸಿಗುತ್ತದೆ. ಏಕೆಂದರೆ ಅದು ಚಿನ್ನದ ಮೊಟ್ಟೆ ಇಡುತ್ತದೆ. 10 ಮೊಟ್ಟೆಗಳು ಅಂದರೆ ಚಿನ್ನ, ಅಂದರೆ ಪವಾಡದ ಕೋಳಿ ಈಗ ನಿಮ್ಮ ಮನೆಗೆ ಬರುವ ಸೂಚನೆ ನೀಡುತ್ತಿದೆ. ನೋಡಿ, ಬ್ರಹ್ಮಾಂಡದ ಶಕ್ತಿಗಳು ಪರ್ವತ ಪ್ರಮಾಣದ ಸೂಚನೆ ನೀಡುತ್ತಿವೆ. ಇದನ್ನು ತಮಾಷೆ ಎಂದು ಭಾವಿಸಿ ಮಾತನಾಡಬೇಡಿ. ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ. ನಾನು ಧೈರ್ಯವಾಗಿ ಖಚಿತವಾಗಿ ಹೇಳುತ್ತಿದ್ದೇನೆ. ಆದ್ದರಿಂದ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ನನ್ನ ಮಾತನ್ನು ಗಮನವಿಟ್ಟು ಕೊನೆಯವರೆಗೂ ಕೇಳಿ. ಸ್ನೇಹಿತರೆ, ಇಂದಿನ ಈ ಭವಿಷ್ಯವಾಣಿಯು ನಿಮಗೇನು ಸಾಧಾರಣವಾದದ್ದಲ್ಲ. ಏಕೆಂದರೆ ಇಂದು ನಾವು ಮಾತನಾಡಲಿರುವುದು ಯಾವ ಹೆಸರು ಕೇಳಿದ ತಕ್ಷಣವೇ ಹಲವು ಜನರು ಹೆದರುತ್ತಾರೋ ಆ 2 ಮನೆಗಳ ಬಗ್ಗೆ, ಅಂದರೆ ರಾಹು ಮತ್ತು ಕೇತುವಿನ ಬಗ್ಗೆ. ಹೌದು, ಆದರೆ ಯಾರನ್ನು ಜನರು ತೊಂದರೆ ಮತ್ತು ಗೊಂದಲಕ್ಕೆ ಜೋಡಿಸಿ ನೋಡುತ್ತಾರೋ ಅದೇ ರಾಹು ಕೇತು ಜಾತಕದಲ್ಲಿ ಸರಿಯಾದ ಸ್ಥಾನಕ್ಕೆ ಮತ್ತು ಶುಭ ಗ್ರಹ ಬೆಂಬಲಕ್ಕೆ ಬಂದರೆ ವ್ಯಕ್ತಿಗೆ ತಕ್ಷಣವೇ ಅವಕಾಶಗಳು ಸಿಗಲು ಪ್ರಾರಂಭವಾಗುತ್ತವೆ ಎಂಬುದು ನಿಮಗೆ ಗೊತ್ತು. ಅಷ್ಟೇ ಅಲ್ಲ, ಸಿಲುಕಿಕೊಂಡಿದ್ದ ಹಣವು ಸಿಗಲು ಪ್ರಾರಂಭವಾಗುತ್ತದೆ. ಹೊಸ ಗುರುತು ಮತ್ತು ಜೀವನದಲ್ಲಿ ದೊಡ್ಡ ಬದಲಾವಣೆಯ ಸೂಚನೆಗಳು ಕಾಣಿಸಿಕೊಳ್ಳಲು ತೊಡಗುತ್ತವೆ. ಜನರು ನಿಮ್ಮ ಹೆಸರನ್ನು ಹೊಗಳಲು ಪ್ರಾರಂಭಿಸುತ್ತಾರೆ. ಜನರಿಗೆ ನೀವು ಪ್ರೇರಣೆಯಾಗುತ್ತೀರಿ. ಯಾರು ನಿಮ್ಮ ಸರಿಸಾಟಿಯಾಗಲು ಸಾಧ್ಯವಿಲ್ಲ. ಸ್ನೇಹಿತರೆ, ರಾಹು ಕೇತು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಮುಂದಾದಾಗ ನಿಮ್ಮ ಸರಿಸಾಟಿಯಾಗಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂಬರುವ ಸಮಯ ನಿಮ್ಮ ಜೀವನದ ಅತ್ಯಂತ ವಿಶೇಷ ಸಮಯವಾಗಿರುತ್ತದೆ. ಅತ್ಯುತ್ತಮ ಸಮಯದ ನಿರ್ಮಾಣವಾಗಿದೆ. ಅವಕಾಶ ನಿಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ರಾಹು ಕೇತು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಕೇವಲ 5 ವಿಷಯಗಳನ್ನು ನೀವು ಯಾವಾಗಲೂ ನೆನಪಿನಲ್ಲಿಡಬೇಕು. ತಪ್ಪುಗಳನ್ನು ಮಾಡಿದರೆ ಪಶ್ಚಾತ್ತಾಪ ಪಡುತ್ತೀರಿ, ಏಕೆಂದರೆ ವಿಧಾತ ಪದೇ ಪದೇ ಅವಕಾಶ ಕೊಡುವುದಿಲ್ಲ. ಈಗ ಅದಕ್ಕಾಗಿಯೇ ನಿಮಗೆ ಅವಕಾಶ ನೀಡುತ್ತಿದ್ದಾನೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಹಣದ ತುಂಬಾ ಅಗತ್ಯವಿದೆ. ಹಣಕ್ಕಾಗಿ ನೀವು ತುಂಬಾ ಚಿಂತಿತರಾಗಿದ್ದೀರಿ. ಆದರೆ ಈಗ ನಿಮ್ಮ ಮೇಲೆ ಕಾಳಿ ಮಾತೆ, ಮಹಾದೇವ ಮತ್ತು ಬಜರಂಗಬಲಿಯ ಕೃಪೆ ತೋರಿದ್ದಾರೆ. ಸ್ನೇಹಿತರೆ, ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ರಾಹು ಮತ್ತು ಕೇತುವಿನ ಶಕ್ತಿಯು ತುಂಬಾ ರಹಸ್ಯಮಯವೆಂದು ಪರಿಗಣಿಸಲಾಗಿದೆ, ಅಥವಾ ಅದು ನಿಮಗೆ ಅಂತ ಜಾಗದಿಂದ ಅವಕಾಶ ನೀಡಬಹುದು. ಸ್ನೇಹಿತರೆ, ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮಗೆ ಭೋಲೆ ಬಾಬಾನ ಆಶೀರ್ವಾದವಿದ್ದರೆ ರಾಹು ಕೇತುವಿಗೆ ಸಂಬಂಧಿಸಿದ ಕಠಿಣ ಶಕ್ತಿಯನ್ನು ಸಹ ಸಾಧನೆ ಮತ್ತು ಸಕಾರಾತ್ಮಕ ದಿಶೆಯಲ್ಲಿ ತೊಡಗಿಸುವ ಪರಂಪರೆ ಇದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ಖಂಡಿತವಾಗಿಯೂ ನೋಡಿ. ಏಕೆಂದರೆ 5ನೇ ವಿಷಯವೇ ಅತ್ಯಂತ ಮುಖ್ಯವಾದದ್ದು. ಅದು ನಿಮ್ಮ ಶತ್ರುಗಳನ್ನು ನಡಗಿಸಿ ಬಿಡುತ್ತದೆ. ಮತ್ತು ಇಂದಿನ ಈ ಪ್ರಮುಖ ವಿಡಿಯೋದಲ್ಲಿ ನಾವು ನಿಮಗೆ ಕೋರ್ಟ್ ನೌಕರರ ವಿಷಯದಲ್ಲಿ ಮಾಹಿತಿಯನ್ನು ನೀಡುತ್ತೇವೆ. ಅದನ್ನು ಕೇಳಿ ನಿಮ್ಮ ಶ್ರಮ ಮನಸ್ಸು ಬೆರಗಾಗುತ್ತದೆ. ಹಾಗಾದರೆ ಇದರಲ್ಲಿ ಮೊದಲನೇ ವಿಷಯವೇನು? ಗಮನವಿಟ್ಟು ಕೇಳಿ ಸ್ನೇಹಿತರೆ, ಇದು ತುಂಬಾ ಜ್ಞಾನದ ವಿಷಯವಾಗಿದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ,
ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹುವನ್ನು ಹಠಾತ್ತಾಗಿ ನಡೆಯುವ ಘಟನೆಗಳು ಅಥವಾ ಹೊಸ ತಂತ್ರಜ್ಞಾನ, ವಿಭಿನ್ನ ದಾರಿಗಳು, ವಿದೇಶಿ ಸಂಪರ್ಕ ಮತ್ತು ನಿರೀಕ್ಷಿಸದ ಅವಕಾಶಗಳಿಗೆ ಜೋಡಿಸಲಾಗುತ್ತದೆ. ಈಗ ನಿಮ್ಮ ಜೀವನಕ್ಕೆ ಅತ್ಯಂತ ವಿಶೇಷವಾದ ಸಮಯ ನಿರ್ಮಾಣವಾಗಿದೆ. ಆದ್ದರಿಂದ ಮುಂಬರುವ ಸಮಯದಲ್ಲಿ ನಿಮ್ಮ ಮುಂದೆ ಯಾವುದೇ ಅವಕಾಶ ಬಂದರೂ ಅದು ಹಳೆಯ ವಿಧಾನಕ್ಕೆ ಸಂಪೂರ್ಣವಾಗಿ ಭಿನ್ನವಾಗಿದ್ದರೆ ಅದನ್ನು ತಕ್ಷಣವೇ ನಿರ್ಲಕ್ಷಿಸಬೇಡಿ. ಬದಲಾಗಿ ಅದನ್ನು ಮೊದಲು ಸರಿಯಾಗಿ ಪರೀಕ್ಷಿಸಿ ನೋಡಿ. ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ತಿಳಿದುಕೊಳ್ಳಿ. ಯಾರಾದರೂ ವ್ಯಕ್ತಿ ತಕ್ಷಣವೇ ನಿಮ್ಮನ್ನು ಸಂಪರ್ಕಿಸಬಹುದು, ನಿಮಗೆ ಕರೆ ಮಾಡಬಹುದು, ಹಳೆಯ ಕೆಲಸವೇ ಮತ್ತೆ ನಿಮಗೆ ಪ್ರಾರಂಭವಾಗಬಹುದು. ಇದರೊಂದಿಗೆ ಯಾವುದಾದರೂ ಆನ್ಲೈನ್ ಕೆಲಸ, ವ್ಯಾಪಾರ, ಉದ್ಯೋಗ ಅಥವಾ ಹೊಸ ಕೌಶಲ್ಯ ನಿಮಗಾಗಿ ಬಾಗಿಲು ತೆರೆಯಬಹುದು. ಆದರೆ ಇಲ್ಲೊಂದು ಎಚ್ಚರಿಕೆಯು ನಿಮಗಿದೆ ಸ್ನೇಹಿತರೆ. ರಾಹು ಅವಕಾಶ ನೀಡುತ್ತಾನೆ, ಗೊಂದಲದ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾನೆ ಎಂಬುದು ನಿಮಗೆ ಗೊತ್ತು. ಅನೇಕ ಜನರು ಈ ಗೊಂದಲದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಆದ್ದರಿಂದ ಕೇವಲ ದುರಾಸೆಯನ್ನು ನೋಡಿ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಾರದು. ಹಣಕಾಸಿನ ವಿಷಯದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀವು ಖಂಡಿತವಾಗಿಯೂ ಪಡೆಯಬೇಕು, ಏಕೆಂದರೆ ನಿಜವಾದ ಲಾಭವೆಂದರೆ ಅದರಲ್ಲಿ ಬುದ್ಧಿ ಮತ್ತು ಧೈರ್ಯ ಎರಡೂ ಜೊತೆಯಾಗಿರಬೇಕು. ನೀವು ಸರಿಯಾದ ಜಾಗದಲ್ಲಿ ನಿಮ್ಮ ಬುದ್ಧಿಯನ್ನು ಉಪಯೋಗಿಸುತ್ತಿದ್ದರೆ, ಹಣವನ್ನು ಹೂಡಿಕೆ ಮಾಡುತ್ತಿದ್ದರೆ ಅಲ್ಲಿಂದ ಲಾಭವು ನಿಮಗೆ ಉತ್ತಮವಾಗಿ ಸಿಗುತ್ತದೆ ಎಂಬ ಭರವಸೆ ಇರುತ್ತದೆ. ಆದರೆ ನಿಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟದ್ದು ನಡೆಯುತ್ತಿದ್ದರೆ ಮತ್ತು ಅದನ್ನು ತಡೆಯಲು ನಿಮ್ಮಿಂದ ಸಾಧ್ಯವಾಗದಿದ್ದರೆ, ನೋಡಿ, ನಿಮಗೆ ಕೆಟ್ಟದ್ದು ನಡೆಯುತ್ತಿದೆ ಎನಿಸುತ್ತಿರಬಹುದು, ಆದರೆ ದೇವರು ತಿಳಿಯದೆ ಇಂಥ ಕಾರ್ಯಗಳನ್ನು ಮಾಡಿಸುತ್ತಾನೆ. ಏಕೆಂದರೆ ಭವಿಷ್ಯದಲ್ಲಿ ನಿಮ್ಮೊಂದಿಗೆ ಯಾವುದು ಒಳ್ಳೆಯದಾಗುತ್ತದೆ ಎಂಬುದು ದೇವರಿಗೆ ಗೊತ್ತು. ನಿಮಗೆ ದೇವರ ಮೇಲೆ ನಂಬಿಕೆ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಆದರೆ ಚಾನಲನ್ನು ಬಿಟ್ಟು ಮುಂದೆ ಹೋಗಬೇಡಿ, ಏಕೆಂದರೆ ಅತ್ಯಂತ ವಿಶೇಷ ಮಾಹಿತಿ ಬರಲಿದೆ. ನಾನು ನಿಮಗೆ ಹೇಳಲು ಹೊರಟಿದ್ದೇನೆ. ಎರಡನೇ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ನಿಮಗಾಗಿ ನಿಮ್ಮ ನಾಲಿಗೆ ಮತ್ತು ನಿಮ್ಮ ಯೋಜನೆಯ ಮೇಲೆ ಯಾವಾಗಲೂ ನಿಮ್ಮ ನಿಯಂತ್ರಣವನ್ನು ಸಾಧಿಸಬೇಕು. ಸಣ್ಣ ಪ್ರಮಾಣದ ಯಶಸ್ಸು ಸಿಕ್ಕ ತಕ್ಷಣವೇ ಅದನ್ನು ಎಲ್ಲ ಜನರಿಗೆ ತಮ್ಮ ಯಶಸ್ಸಿನ ಬಗ್ಗೆ ಹೇಳಿಬಿಡುವ ಅನೇಕ ಜನರಿದ್ದಾರೆ. ಸ್ನೇಹಿತರಿಗೆ ತಿಳಿಸಿಬಿಡುತ್ತಾರೆ. ಆದರೆ ನೆನಪಿಡಿ, ಇಂದಿನ ತಮ್ಮೇಲಲ್ಲಿ ನೀವು ಮೌನವಾಗಿರುವ ಸಂಕೇತವನ್ನು ನೋಡಿರಬಹುದು. ಸುಮ್ಮನೆ ನೋಡಿ, ಯಾರಿಗೂ ಹೇಳಬೇಡಿ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹುವನ್ನು ರಹಸ್ಯ ಮತ್ತು ಗೌಪ್ಯತೆಗೆ ಜೋಡಿಸಲಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಕಡಿಮೆ ಮಾತನಾಡುವುದು ಮತ್ತು ಹೆಚ್ಚು ಕೆಲಸ ಮಾಡುವುದು. ಏಕೆಂದರೆ ಸ್ನೇಹಿತರೆ, ನೀವು ಹೆಚ್ಚು ಹರಟೆ ಹೊಡೆಯುತ್ತಿದ್ದರೆ ನಿಮ್ಮ ಶಕ್ತಿ ಮಾತ್ರ ನಷ್ಟವಾಗುತ್ತದೆ, ನಿಮಗೆ ಯಾವುದೇ ಲಾಭವಾಗುವುದಿಲ್ಲ. ಆದರೆ ಹೆಚ್ಚು ಕೆಲಸ ಮಾಡಿದರೆ ಅದರ ಫಲಿತಾಂಶ ನಿಮಗೆ ಉತ್ತಮವಾಗಿ ಸಿಗುತ್ತದೆ, ಹಣ ಹೆಚ್ಚಾಗಿ ಸಿಗುತ್ತದೆ. ನೆನಪಿನಲ್ಲಿಡಿ, ಪ್ರತಿಯೊಂದು ಯೋಜನೆಯನ್ನು ಯಾವುದೇ ವ್ಯಕ್ತಿಗೆ ಹೇಳುವ ಅಗತ್ಯವಿಲ್ಲ. ನೀವು ಏನು ಮಾಡಲಿದ್ದೀರಿ, ಎಷ್ಟು ಹಣ ಬರಲಿದೆ, ಯಾವ ಕೆಲಸವನ್ನು ಪ್ರಾರಂಭಿಸಲಿದ್ದೀರಿ, ಈ ಎಲ್ಲ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ನೀಡುವುದು ಅಗತ್ಯವಿಲ್ಲ. ಏಕೆಂದರೆ ಕೆಲವೊಮ್ಮೆ ನಮ್ಮವರೇ ಜನರ ದೃಷ್ಟಿ ನಮ್ಮ ಮೇಲೆ ಬಿದ್ದು ಬಿಡುತ್ತದೆ ಮತ್ತು ಸಿಗಬೇಕಿದ್ದ ಯಶಸ್ಸು ನಮ್ಮಿಂದ ದೂರವಾಗಿ ಬಿಡುತ್ತದೆ. ಆದ್ದರಿಂದ ಕೆಲವು ವಿಷಯಗಳನ್ನು ಮುಚ್ಚಿಡುವುದರಿಂದ ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ನೀವು ಎಂದಿಗೂ ಜನರ ಮೇಲೆ ಅಸೂಯೆ ಪಡಬಾರದು. ನಕಾರಾತ್ಮಕತೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕು. ಹೌದು, ಏಕೆಂದರೆ ಬಲಹೀನ ಜನರು ಮಾತ್ರ ಇತರರ ಪ್ರಗತಿಯನ್ನು ನೋಡಿ ಉರಿಯುತ್ತಾರೆ. ಯಾರು ಧೈರ್ಯಶಾಲಿಯಾಗಿರುತ್ತಾರೋ, ಯಾರಲ್ಲಿ ನಂಬಿಕೆ ಇರುತ್ತದೋ ಅವರು ಎಂದಿಗೂ ಇನ್ನೊಬ್ಬ ವ್ಯಕ್ತಿಯ ಪ್ರಗತಿಯನ್ನು ನೋಡಿ ಉರಿಯುವುದಿಲ್ಲ. ಬದಲಾಗಿ ತಮ್ಮನ್ನು ತಾವು ಅದಕ್ಕಿಂತ ಮುಂದೆ ಕರೆದೊಯ್ಯುತ್ತಾರೆ. ಆದ್ದರಿಂದ ಯಾವಾಗಲೂ ನಿಮ್ಮಲ್ಲಿ ಆತ್ಮವಿಶ್ವಾಸವಿರುವುದು ತುಂಬ ಅಗತ್ಯ. ಅತ್ಯಂತ ವಿಶೇಷ ವಿಷಯವೇನೆಂದರೆ, ಹಣ ಬಂದಾಗ ಅಹಂಕಾರ ಪಡಬೇಡಿ. ದೇವರಿಗೆ ಧನ್ಯವಾದ ಹೇಳುವುದನ್ನು ಕಲಿಯಿರಿ. ಮುಂಬರುವ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾದರೆ ಅಥವಾ ಸಿಲುಕಿಕೊಂಡಿದ್ದ ಹಣ ಹಿಂತಿರುಗಿ ಬಂದರೆ ನಿಮಗೆ ತುಂಬ ಲಾಭವಾಗುತ್ತದೆ ಮತ್ತು ಜೊತೆಗೆ ಸಂತೋಷವೂ ಆಗುತ್ತದೆ. ಒಂದು ವೇಳೆ ನಿಮಗೇನಾದರೂ ಹೊಸ ಅವಕಾಶ ಸಿಕ್ಕರೆ ಸ್ನೇಹಿತರೆ, ಆ ಸಮಯದಲ್ಲಿ ಅಹಂಕಾರ ಪಡಬೇಡಿ. ಏಕೆಂದರೆ ಜ್ಯೋತಿಷ್ಯ ಪದ್ಧತಿಗಳಲ್ಲಿ ಗುರುವನ್ನು ಜ್ಞಾನ ಮತ್ತು
ವಿಸ್ತಾರದ ಕಾರಕನೆಂದು ಪರಿಗಣಿಸಲಾಗುತ್ತದೆ. ಆದರೆ ಶನಿಯು ನಮಗೆ ಕೆಲಸ ಮತ್ತು ಶಿಸ್ತಿನ ಪಾಠವನ್ನು ಕಲಿಸುತ್ತಾನೆ. ಆದ್ದರಿಂದ ಹಣ ಬಂದರೆ ಎಲ್ಲದಕ್ಕಿಂತ ಮೊದಲು ದೇವರಿಗೆ ಧನ್ಯವಾದ ಅರ್ಪಿಸಿ, ತಂದೆ ತಾಯಿಗೆ ಧನ್ಯವಾದ ತಿಳಿಸಿ, ಸಾಧ್ಯವಾದರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯವಿರುವ ವ್ಯಕ್ತಿಗೆ ನೆರವು ನೀಡಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಎಂದಿಗೂ ಕೈಬಿಡಬೇಡಿ. ಶ್ರಮ ಪಡುತ್ತಲೇ ಇರಿ, ಏಕೆಂದರೆ ಧನವನ್ನು ಉಳಿಸಿಕೊಳ್ಳುವ ದೊಡ್ಡ ಕೀಲಿ ಎಂದರೆ ಕೇವಲ ಹಣ ಗಳಿಸುವುದು ಮಾತ್ರವಲ್ಲ, ಬದಲಿಗೆ ಹಣದ ಸರಿಯಾದ ಬಳಕೆ ಮಾಡುವುದಾಗಿದೆ. ನೀವು ಹಣವನ್ನು ಸರಿಯಾಗಿ ಬಳಸಿದರೆ ಮುಂದಿನ ದಿನಗಳಲ್ಲಿ ಯಾವಾಗಲೂ ಮುನ್ನಡೆಯುತ್ತೀರಿ. ಲಕ್ಷ್ಮೀ ದೇವಿಯ ಮೇಲೆ ಭಕ್ತಿ ಇಟ್ಟಿರುವ ಜನರು ಶುಕ್ರವಾರದಂದು ಶ್ರದ್ಧೆಯಿಂದ ದೀಪ ಬೆಳಗಿಸಬಹುದು ಮತ್ತು ಮನೆಯಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬಹುದು. ಎಷ್ಟು ಹೆಚ್ಚು ಶುಚಿತ್ವವನ್ನು ಕಾಪಾಡಿಕೊಳ್ಳುತ್ತೀರೋ ಅಷ್ಟೇ ಹೆಚ್ಚಾಗಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಈಗ ನಾವು 4ನೇ ಭಾಗದ ಬಗ್ಗೆ ಮಾತನಾಡೋಣ. ಹೌದು, ಪರಮಶಿವನ ಆಶೀರ್ವಾದ ದೊರೆಯಲಿದೆ. ಅವರ ಶರಣಾಗತರಾಗಿ. ಸ್ನೇಹಿತರೆ, ರಾಹು ಕೇತುವಿನ ವಿಷಯ ಬಂದಾಗ ಮಹಾದೇವನ ಹೆಸರು ಬರದೇ ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ದೇವತೆಗಳಿಗೂ ದೇವನಾದವನು ಈ ಮಹಾದೇವ. ಭೋಲೆನಾಥನ ಜ್ಞಾನದಲ್ಲಿ ತೊಡಗುವುದರಿಂದ ಮನಸ್ಸು ಶಾಂತವಾಗುತ್ತದೆ, ಕೆಲಸ ಮಾಡುವ ಮತ್ತು ಆತ್ಮವಿಶ್ವಾಸ ಹೆಚ್ಚುವ ಭಾವನೆ ಮೂಡುತ್ತದೆ. ಆದ್ದರಿಂದ ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಭಯವಿದ್ದರೆ, ಸತತವಾಗಿ ನಕಾರಾತ್ಮಕ ಆಲೋಚನೆಗಳು ಬರುತ್ತಿದ್ದರೆ, ಭವಿಷ್ಯದ ಬಗ್ಗೆ ಚಿಂತೆ ಕಾಡುತ್ತಿದ್ದರೆ, ಬೆಳಿಗ್ಗೆ ಅಥವಾ ಸಾಯಂಕಾಲ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಶಿವದೇವರ ನಾಮಸ್ಮರಣೆ ಮಾಡುತ್ತಾ ಇರಿ. ಮಹಾದೇವನಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದರೆ ಯಾರದ್ದೇ ಅದೃಷ್ಟವನ್ನಾದರೂ ಅತ್ಯಂತ ಸುಲಭವಾಗಿ ಬದಲಾಯಿಸಬಲ್ಲರು. ನೀವು ಹೇಗೆ ಪ್ರಾರ್ಥಿಸಬೇಕೆಂದರೆ, ಓ ಮಹಾದೇವ, ನನ್ನ ಮನಸ್ಸಿನ ಗೊಂದಲಗಳನ್ನು ದೂರ ಮಾಡು ಪ್ರಭುವೇ. ನನಗೆ ಸರಿಯಾದ ದಾರಿಯಲ್ಲಿ ನಡೆಯುವ ಶಕ್ತಿಯನ್ನು ಕೊಡು. ನನ್ನ ಕರ್ಮಗಳನ್ನು ಶುದ್ಧೀಕರಿಸು ಮತ್ತು ನನ್ನ ಕುಟುಂಬದ ಮೇಲೆ ನಿನ್ನ ಕೃಪಾದೃಷ್ಟಿಯನ್ನು ಸದಾ ಇಟ್ಟಿರು. ಸತ್ಯವಾದ ಶ್ರದ್ಧೆಯಿಂದ ನೀವು ಹೀಗೆ ಪ್ರಾರ್ಥಿಸಬೇಕು. ಇದರೊಂದಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಓಂ ನಮಃ ಶಿವಾಯ ಮಂತ್ರವನ್ನು ಸತತವಾಗಿ ಜಪಿಸುತ್ತೀರಿ. ಇದರಿಂದ ಏನಾಗುತ್ತದೆ ಎಂದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ಮಹಾದೇವನಲ್ಲಿ ಮನಸ್ಸು ತೊಡಗುತ್ತದೆ. ಇದರಿಂದಾಗಿ ಮಹಾದೇವನು ನಿಮ್ಮ ಮೇಲೆ ಕರುಣೆ ತೋರುತ್ತಾರೆ ಮತ್ತು ನಿಂತು ಹೋದ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಿಕೊಡುತ್ತಾರೆ. 5ನೇ ವಿಷಯವೇನೆಂದರೆ ಸ್ನೇಹಿತರೆ, ಇದು ನಿಮಗೆ ಅತ್ಯಂತ ಮುಖ್ಯವಾಗಿದ್ದು, ಏಕೆಂದರೆ ದುರಾಶೆಯಿಂದ ನೀವು ಯಾವಾಗಲೂ ದೂರವಿರಬೇಕು. ರಾಹುವಿನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ದುರಾಶೆಯನ್ನು ತಿಳಿಯುವುದು ಅಗತ್ಯ. ಕೆಲವೊಮ್ಮೆ ವ್ಯಕ್ತಿ ಬೇಗನೆ ಶ್ರೀಮಂತನಾಗುವ ಗಡಿಬಿಡಿಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ, ತಪ್ಪು ಕೆಲಸಗಳನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಯಾರೋ ಒಬ್ಬರು ಹಣವನ್ನು ದುಪ್ಪಟ್ಟು ಮಾಡುತ್ತೇನೆ ಎಂದರೆ ಇನ್ನೊಬ್ಬರು ಇದನ್ನು ಹೂಡಿಕೆ ಮಾಡಿ ನಾಳೆ ಲಕ್ಷಾಂತರ ರೂಪಾಯಿಗಳನ್ನು ಪಡೆಯುತ್ತಾರೆ ಎನ್ನುತ್ತಾರೆ. ಇದು ಕೊನೆಯ ಅವಕಾಶ. ಈಗಲೇ ಹಣ ಹೂಡಿ, ಇಲ್ಲದಿದ್ದರೆ ಆಮೇಲೆ ಪಶ್ಚಾತ್ತಾಪ ಪಡುತ್ತೀರಿ ಎಂದು ಹೇಳುವ ಅನೇಕ ಜನರು ನಿಮಗೆ ಸಿಗುತ್ತಾರೆ. ನೋಡಿ, ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ, ಆದರೆ ಇಂತಹ ಜನರ ಮಾತುಗಳನ್ನು ನಂಬುವ ಅಗತ್ಯವಿಲ್ಲ. ಇಂತಹ ಜನರ ಮೇಲೆ ನೀವು ನಂಬಿಕೆ ಇಡಬಾರದು. ಎಲ್ಲಕ್ಕಿಂತ ಮೊದಲು ನೀವು ವಿಚಾರಣೆ ನಡೆಸಿ ಪರಿಶೀಲಿಸಬೇಕು. ಮನಸ್ಸು ಶಾಂತವಾದ ಮೇಲೆಯೇ ಮುಂದಿನ ಹೆಜ್ಜೆ ಇಡಿ. ಇಂತಹ ಜನರ ಮಾತುಗಳಿಗೆ ಮರುಳಾಗಬೇಡಿ. ಸಿರಿ ಸಂಪತ್ತು ಮತ್ತು ಹಣಕಾಸಿನ ವಿಷಯದಲ್ಲಿ ನಿಮ್ಮ ವಿವೇಚನೆ, ತೃಪ್ತಿ ಹಾಗೂ ಸರಿಯಾದ ನಿರ್ಧಾರದಿಂದ ಕೆಲಸ ಮಾಡಬೇಕು. ನಾನು ನಿಮಗೆ ಇಷ್ಟನ್ನೇ ಹೇಳುತ್ತೇನೆ, ಸಿಗುವ ಅವಕಾಶವನ್ನು ಬಳಸಿಕೊಳ್ಳಿ, ಆದರೆ ಆಸೆಗೆ ಬೀಳಬೇಡಿ. ಆದರೆ ಇತ್ತೀಚೆಗೆ ಜನರು ಆಸೆಗೆ ಬಿದ್ದು ನಂತರ ಬಹಳಷ್ಟು ಪಶ್ಚಾತ್ತಾಪ ಪಡುತ್ತಾರೆ. ಆಮೇಲೆ ದೇವರು ಎಲ್ಲರ ಮನದ ಬಯಕೆಗಳನ್ನು ಈಡೇರಿಸುತ್ತಾನೆ. ಆದರೆ ಸಮಯದ ಜೊತೆಗೆ ಅದೃಷ್ಟವು ಬದಲಾಗುತ್ತದೆ ಮತ್ತು ನೀವು ದೇವತೆಗಳ ಮೇಲೆ ನಂಬಿಕೆ ಇಡಬೇಕು. ನೋಡಿ, ಸಮಸ್ತ ದೇವತೆಯರಾದ ಮಹಾದೇವ, ಆಂಜನೇಯ, ದುರ್ಗಾದೇವಿ ಮತ್ತು ಮಹಾಲಕ್ಷ್ಮೀ ದೇವಿ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಹಲವು ವರ್ಷಗಳ ನಂತರ ಸಂತೋಷವು ಮರಳಿ ಬರಲಿದೆ. ಆದ್ದರಿಂದ ಈ ಬಾರಿ ನೀವು ಯಾವುದೇ ತಪ್ಪು ಮಾಡಬಾರದು. 2026ರ ವರ್ಷ ಮುಗಿಯಲು ಇನ್ನೂ 5 ತಿಂಗಳು ಬಾಕಿ ಇದೆ. ನೀವು ಬಯಸಿದರೆ ಎಲ್ಲ ಸಂತೋಷಗಳನ್ನು ಪಡೆದುಕೊಳ್ಳಬಹುದು. ಕಳೆದು ಹೋದ 6 ತಿಂಗಳುಗಳಲ್ಲಿ ನೀವು ಏನನ್ನು ಕಳೆದುಕೊಂಡಿದ್ದೀರೋ ಆ ಎಲ್ಲ ಸಂತೋಷಗಳನ್ನು ನೀವು ನಿಧಾನವಾಗಿ ಆದರೂ ಸರಿ ಮರಳಿ ಪಡೆಯಬಹುದು. ಆದರೆ ನಿಮ್ಮ ಜೀವನವು ಈಗ ಹಠಾತ್ತಾಗಿ ಬದಲಾಗಲಿದೆ. ಹಣದ ಮರವೇ ಸಿಗಲಿದೆ. ಸತ್ಯ ಹೇಳುತ್ತಿದ್ದೇನೆ ಸ್ನೇಹಿತರೆ, ನಿಮ್ಮ ಅದೃಷ್ಟ ಬದಲಾಗಲಿದೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿವೆ.
ಮತ್ತು ಮಹಾಲಕ್ಷ್ಮಿ ದೇವಿ ಜೊತೆಗೆ ಸ್ವತಃ ಮಹಾದೇವನ ಆಶೀರ್ವಾದವೂ ಇದೆ. ಇದರಿಂದಾಗಿ ಯಾವ ವ್ಯಕ್ತಿ ನ್ಯಾಯಾಲಯದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾನೋ, ಸುಳ್ಳು ಕೇಸ್ನಲ್ಲಿ ಸಿಲುಕಿದ್ದಾನೋ ಅಂಥ ಜನರಿಗೆ ಹೊರಬರಲು ಅತ್ಯುತ್ತಮ ಅವಕಾಶ ಲಭಿಸಲಿದೆ. ಈ ಅವಕಾಶದ ಪ್ರಯೋಜನವನ್ನು ಪಡೆದುಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿದೆ. ನಿಮ್ಮ ಅದೃಷ್ಟವು ಹಠಾತ್ತಾಗಿ ಮಿಂಚಲಿದೆ, ಆದರೆ ನೀವು ದೇವರ ಮೇಲೆ ಅಪಾರ ನಂಬಿಕೆ ಇಡಬೇಕಾಗುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ಜನರು ವಿನಾಕಾರಣ ಚಿಂತೆಗೊಳಗಾಗುತ್ತಾರೆ. ದೇವರು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಸುಳ್ಳು ಕೇಸ್ನಿಂದಲೂ ಹೊರತರುತ್ತಾನೆ. ನ್ಯಾಯಾಲಯದ ಪ್ರಕರಣದಲ್ಲಿ ನಿಮಗೆ ಜಯ ಸಿಗಲಿದೆ. ಆದ್ದರಿಂದ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸತ್ಯವಾದ ಮನಸ್ಸಿನಿಂದ ಬರೆಯಿರಿ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ್. ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿವೆ ಮತ್ತು ಭಗವಾನ್ ಭೋಲೆನಾಥನ ಜೊತೆಗೆ 30 ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗಲಿದೆ. ಹಾಗಾದರೆ ಬನ್ನಿ ಇದರೊಂದಿಗೆ ತಿಳಿದುಕೊಳ್ಳೋಣ ಇಂದು ನಿಮ್ಮ ರಾಶಿ ಫಲ ಹೇಗಿರಲಿದೆ ಎಂಬುದನ್ನು. ಸ್ನೇಹಿತರೆ, ನಿಮ್ಮ ಭವಿಷ್ಯದ ಕುರಿತಾದ ಯಾವುದಾದರೂ ಯೋಜನೆಯಲ್ಲಿ ಕೆಲಸ ಪ್ರಾರಂಭಿಸಲು ಬಯಸಿದರೆ ಇದು ಒಳ್ಳೆಯ ಸಮಯ. ಭಾವನೆಗಳಿಗೆ ಒಳಗಾಗುವ ಬದಲು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಂಡರೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿರುತ್ತವೆ. ಸ್ನೇಹಿತರು ಅಥವಾ ಸಂಬಂಧಿಕರ ಜೊತೆಗಿನ ಭೇಟಿಯಿಂದ ಸಂತೋಷ ಸಿಗಲಿದೆ. ಹಾಗೆಯೇ ಕಷ್ಟದ ಸಮಯದಲ್ಲಿ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ವಿಷಯ ಮತ್ತಷ್ಟು ಬಿಗಡಾಯಿಸಬಹುದು. ಅನುಭವಿ ವ್ಯಕ್ತಿಯ ಸಲಹೆ ಪಡೆಯಿರಿ. ಇಂದು ನೆರವೇರಿಸಲು ಕಷ್ಟವಾಗುವಂಥ ಯಾವುದೇ ವಾಗ್ದಾನವನ್ನು ಮಾಡಬೇಡಿ. ಉದ್ಯಮದಲ್ಲಿ ಬದಲಾವಣೆ ಮಾಡುವ ಯೋಜನೆಗಳನ್ನು ರೂಪಿಸಿದ್ದರೆ ಅವುಗಳ ಕಡೆ ಸಂಪೂರ್ಣ ಗಮನ ಕೊಡಿ. ಈ ಬದಲಾವಣೆಗಳು ಹೊಸ ಸಾಧನೆಗಳನ್ನು ತಂದುಕೊಡಬಲ್ಲವು. ಉದ್ಯೋಗದಲ್ಲಿರುವ ಜನರು ಹಿರಿಯ ಅಧಿಕಾರಿಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ, ಇಲ್ಲದಿದ್ದರೆ ನಷ್ಟವಾಗಬಹುದು. ಜೊತೆಗೆ ಸ್ನೇಹಿತರೆ, ಜೀವನ ಸಂಗಾತಿಯ ಸಹಕಾರವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಪ್ರೇಮ ಸಂಬಂಧದಲ್ಲಿ ಮನಸ್ತಾಪ ಉಂಟಾಗಬಹುದು. ಸಂಭಾಷಣೆಯಲ್ಲಿ ಮೃದುತ್ವ ಇರಲಿ. ಇಂದು ಕುಟುಂಬದಲ್ಲಿ ಸಂತೋಷ ಮತ್ತು ಉತ್ಸಾಹ ಇರುತ್ತದೆ. ಯಾವುದಾದರೂ ಹೊಸ ಯೋಜನೆಯ ಬಗ್ಗೆ ಮಾತುಕತೆ ನಡೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ಹೊಸ ಅವಕಾಶಗಳು ನಿಮ್ಮ ಪರವಾಗಿರುತ್ತವೆ. ಹೊಸದನ್ನೇನಾದರೂ ಮಾಡಲು ಮತ್ತು ಹೊಸ ಅನುಭವಗಳನ್ನು ಅಳವಡಿಸಿಕೊಳ್ಳಲು ಇಚ್ಛೆ ಹೆಚ್ಚಾಗುತ್ತದೆ ಹಾಗೂ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗಲಿವೆ. ಸೃಜನಶೀಲ ಶಿಕ್ಷಣ ಅಥವಾ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸೇರಿದ ಜನರಿಗೆ ಹೊಸ ಮತ್ತು ಆಸಕ್ತಿದಾಯಕ ಯೋಜನೆಯ ಕೆಲಸ ಸಿಗಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆ ಮತ್ತು ಹೊಸ ಆಲೋಚನೆಗಳಿಂದ ಪ್ರಭಾವಿತರಾಗುತ್ತಾರೆ. ಹೊಸ ಪ್ರಯೋಗ ಮಾಡುವ ಮುನ್ನ ಅದರ ಲಾಭ ಮತ್ತು ಅಪಾಯಗಳನ್ನು ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಳಿ. ಅವಿವಾಹಿತರ ಜೀವನದಲ್ಲಿ ಹೊಸ ವ್ಯಕ್ತಿ ಬರಬಹುದು. ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತಾರೆ. ಸಂಬಂಧದ ವಿಚಾರದಲ್ಲಿ ಅವಸರದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಾಗೂ ಸ್ನೇಹಿತರೆ, ದಿನಚರಿಯನ್ನು ವ್ಯವಸ್ಥಿತವಾಗಿ ಇರಿಸಿಕೊಳ್ಳಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಹಗುರವಾದ ವ್ಯಾಯಾಮ ಮತ್ತು ಶ್ರದ್ಧೆಯಿಂದ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಸ್ನೇಹಿತರೆ, ನಾನು ಈ ವಿಡಿಯೋದ ಮೂಲಕ ನಿಮಗೆ ಎಲ್ಲವನ್ನು ತಿಳಿಸಿದ್ದೇನೆ. ಸ್ನೇಹಿತರೆ, ಇಂಥದ್ದೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಕಾಳಜಿ ವಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.